ಅಂಗನೆಯರರವಿಂದನಾಭನ ಮಂಗಳ ಶ್ರೀಮೂರ್ತಿ ಸುಧೆಯನು ಕಂಗಳಲಿ ಕುಡಿ ಕುಡಿದು ಪಡೆಯರು ಮತ್ತೆ ದಣಿವುಗಳ ಅಂಗನೆಯರು ಅರವಿಂದನಾಭನ ಮಂಗಳ ಶ್ರೀಮೂರ್ತಿ ಸುಧೆಯನು ಮತ್ತೆ ಮತ್ತೆ ಕಂಗಳಲಿ ಕುಡಿ ಕುಡಿದು ದಣಿವುಗಳ ಪಡೆಯರು. ಅಂಗಜನ ಪೆತ್ತಯ್ಯ ನೀರು ಹಿಂಗೆ ಬಡವನೇ ಎನ್ನುತ್ತ ಮುರಹರನ ಅಂಗಶೋಭೆಯ ಬಂದಿಯಲಿ ಸಿಲುಕಿತ್ತು ಸತಿ ನಿವಹ ಎಲ್ಲರಿಗೂ ನಮಸ್ಕಾರ. ಇದು ವಿರಾಟ ಪರ್ವದ 10ನೇ ಸಂಧಿಯ 55ನೇ ಪದ್ಯ. ನಾವು ಹಿಂದಿನ ಪದ್ಯಗಳನ್ನು ನೋಡಿದ್ದೇವೆ. ಅಭಿಮನ್ಯು ವಿವಾಹ ನಡೀತಾ ಇದೆ. ಅಭಿಮನ್ಯು ವಿವಾಹಕ್ಕೆ ಎಲ್ಲ ಕಡೆಯಿಂದ ಅವರ ಸ್ನೇಹಿತರು, ರಾಜರು ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾದಂಥ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ ಬರಬೇಕಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಅದನ್ನು ನಮ್ಮ ಕವಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಅಂದರೆ, ಅವನು ಹೇಳ್ತಾನೆ ಕವಿ, ಅಂಗನೆಯರ ಅರವಿಂದನಾಭನ ಮಂಗಳ ಶ್ರೀಮೂರ್ತಿ ಸುಧೆಯನು ಕಂಗಳಲ್ಲಿ ಕುಡಿ ಕುಡಿದು ಪಡೆಯರು ಮತ್ತೆ ದಣಿವುಗಳ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅವರು ಈ ಎಲ್ಲ ಹೆಣ್ಣುಮಕ್ಕಳು ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದನ್ನು ನೋಡ್ತಾರಂತೆ. ನೋಡಿಬಿಟ್ಟು ಕಣ್ಣಲ್ಲಿ ಅವನ ಸೌಂದರ್ಯದ ಸುಧೆಯನ್ನು ಕುಡಿದ್ರಂತೆ. ಕುಡಿದಿದ್ದರಿಂದ ಏನಾಯಿತು, ಮತ್ತೆಂದೂ ಅವರಿಗೆ ದಣಿವೇ ಆಗಲಿಲ್ಲ. ಅಂದರೆ ಅವನ ಶ್ರೀಕೃಷ್ಣನ ಮುಖಾರವಿಂದದ ವರ್ಣನೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ, ಶ್ರೀಕೃಷ್ಣ ಬಂದ ತಕ್ಷಣ ಇವ್ರಿಗೆ ಆ ರೀತಿ ಆಯ್ತಂತೆ. ಯಾಕಪ್ಪ ಹಾಗಾಯಿತು ಅಂದರೆ, ಅವನನ್ನು ಮನ್ಮಥನ ತಂದೆ ಅಂತೆ ಅವನು. ಅಂಗಜನ ಪೆತ್ತಯ್ಯ ಅಂದರೆ, ಅಂಗಜ ಅಂದರೆ ಮನ್ಮಥ, ಮನ್ಮಥನ ಹೆತ್ತ ತಂದೆ ನೀನು. ನೀ ರೂಪಿಂಗೆ ಬಡವನೇ, ರೂಪಿಗೆ ನಿನಗೆ ಬಡ್ತಾನೇ ಅಂಥ ಮನ್ಮಥ, ಸ್ಫುರದ್ರೂಪಿಯಾಗಂಥ ಮನ್ಮಥನ ತಂದೆ ನೀನು. ನಿನಗೆ ರೂಪಿನಲ್ಲಿ ಬಡ್ತಾನೇ, ಬೇಕಾದಷ್ಟು ರೂಪಿದೆ ನಿನಗೆ ಅಂತ ಹೇಳ್ತಾರಂತೆ. ಅದನ್ನು ನೋಡಿ ಹೇಳ್ತಾರೆ, ಮನ್ಮಥನ ತಂದೆ ನೀನು ಶ್ರೀಕೃಷ್ಣ, ನಿನಗೆ ಬಡತನ ಎಲ್ಲಿಂದ ಬಂತು ಅಂತ ಅವರ ಕೃಷ್ಣನ ದೇಹದ ಕಾಂತಿಯ ಸೆರೆಯಲ್ಲಿ ಇವರು ಸಿಕ್ಕಿಬಿಟ್ರಂತೆ. ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಕುಮಾರವ್ಯಾಸ. ಇದು ನೋಡೋಣ ಮುಂದೇನೇನಾಗುತ್ತೆ ನೋಡೋಣಂತೆ. ಎರಡು ಸೇರೆಯ ತುಂಬಿ ರತ್ನವ ಸುರಿದು ಮೈ ಇಕ್ಕಿದನು ಭೂಪತಿ ಚರಣದಲ್ಲಿ. ಚತುರಾಸ್ಯ ಜನಕನ ವಿಮಳ ಭಕ್ತಿಯಲಿ ಭೂಪತಿ ಎರಡು ಸೇರೆಯ ರತ್ನವ ತುಂಬಿ ಸುರಿದು ವಿಮಳ ಭಕ್ತಿಯಲಿ ಚತುರಾಸ್ಯ ಜನಕನ ಚರಣದಲ್ಲಿ ಮೈ ಇಕ್ಕಿದನು. ನರ ವೃಕೋದರ ನಕುಲ ಸಹದೇವರು ವಿರಾಟ ನೃಪದ ಮೊದಲಾಗಿರೇ ಸಮಸ್ತ ನೃಪಾಲಕರು ಚತುರಾಸ್ಯ ಜನಕನ ಚರಣದಲ್ಲಿ ಮೈ ಇಕ್ಕಿ ತೊಗ್ಗಿನಲಿ
ನಮಸ್ಕಾರ. ಇದು ವಿರಾಟ ಪರ್ವದ 10ನೇ ಸಂಧಿಯ 56ನೇ ಪದ್ಯ. ನಾವು ಹಿಂದಿನ ಪದ್ಯದಲ್ಲಿ ನಾವು ನೋಡಿದೆವು, ಶ್ರೀಕೃಷ್ಣ ಪರಮಾತ್ಮ ಅಭಿಮನ್ಯುವಿನ ವಿವಾಹಕ್ಕೆ ಅವನ ಆಗಮನವಾಗುತ್ತೆ. ಅವನು ಆಗಮನವಾದಾಗ ಅಲ್ಲಿದ್ದಂಥ ಅಂಗನೆಯರು ಅಂದರೆ ಹೆಣ್ಣುಮಕ್ಕಳೆಲ್ಲ ಅವನ ಸ್ಫುರದ್ರೂಪವನ್ನು ಇವರು ಕಣ್ಣಲ್ಲಿ ತುಂಬಿಕೊಂಡ್ರಂತೆ, ಕಣ್ಣಲ್ಲಿ ಕುಡಿದ್ರಂತೆ. ಬರೀ ತುಂಬಿಕೊಂಡಿದ್ದಲ್ಲ, ಕಣ್ಣಿಂದನೇ ಕುಡಿದ್ಬಿಟ್ಟು ಮತ್ತೆ ಎಂದೂ ಅವರಿಗೆ ದಣವಾಗದೇ ಇರೋ ಹಾಗೆ ಆಯ್ತಂತೆ. ಅದ್ರ ಮುಂದಕ್ಕೆ ಧರ್ಮರಾಯ ಬರ್ತಾನೆ. ಧರ್ಮರಾಯ ಬಂದು 2 ಸೇರೆಯ ತುಂಬಿ ರತ್ನವ ಸುರಿದು ಮೈ ಇಕ್ಕಿದನು ಭೂಪತಿ ಚರಣದಲ್ಲಿ ಹೇಳ್ತಾನೆ. ಕುಮಾರವ್ಯಾಸ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ. 2 ಸೇರೆಯ ತುಂಬಿ, ಸೇರೆ ಅಂದರೆ ಬೊಗಸೆ, 2 ಬೊಗಸೆಗಳಲ್ಲೂ ಅವನು ರತ್ನವನ್ನು ತುಂಬಿಕೊಂಡು ಶ್ರೀಕೃಷ್ಣನ ಕಾಲ ಮೇಲೆ ಸುರಿತಾನಂತೆ. ಭೂಪತಿ ಏನು ಮಾಡ್ತಾನೆ? ಭೂಪತಿ ಚರಣದಲ್ಲಿ. ಯಾರ ಚರಣ? ಚತುರಾಸ್ಯ ಜನಕನ, ಅಂದರೆ ಚತುರಾಸ್ಯ ಅಂದರೆ 4 ಮುಖಗಳಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ, ಅವನ ತಂದೆ ಇವನು. ಚತುರಾಸ್ಯನ ಜನಕ ಅವನಿಗೆ ವಿಮಲ ಭಕ್ತಿಯಲ್ಲಿ ಅತೀವಾದಂಥ ಭಕ್ತಿಯಿಂದ ಆ ಬ್ರಹ್ಮನ ತಂದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅವನ ಚರಣ ಕಮಲಗಳಿಗೆ 2 ಬೊಗಸೆಗಳಲ್ಲೂ ರತ್ನವನ್ನು ತುಂಬಿಕೊಂಡು ಬಂದು ಸುರಿದಂತೆ. ಸುರಿದ ಮೇಲೆ ಅಲ್ಲಿ ಅವನು ನೋಡಿಕೊಂಡು ಇನ್ನು ಬೇರೆ ಎಲ್ಲ ಇದ್ರಲ್ಲ ಅಲ್ಲಿ ಯಾರ್ಯಾರು, ನರ ವೃಕೋದರ ನಕುಲ ಸಹದೇವರು ವಿರಾಟ ಧ್ರುಪದ ಮೊದಲಾಗಿರೆ ಸಮಸ್ತ ನೃಪಾಲಕರು ಮೈ ಎಕ್ಕಿ ತೊಗ್ಗಿನಲಿ. ಅಂದರೆ ಯಾರ್ಯಾರು ಅವನಿಗೆ ಧರ್ಮರಾಯ ನಮಸ್ಕಾರ ಮಾಡಿದ್ಮೇಲೆ ಯಾರ್ಯಾರು ನಮಸ್ಕಾರ ಮಾಡಿದ್ರು? ಅರ್ಜುನ, ಭೀಮ, ನಕುಲ, ಸಹದೇವ, ವಿರಾಟ, ಧ್ರುಪದ, ಇಲ್ಲೆಲ್ಲ ಮುಂತಾದ ನೃಪಾಲಕರು ಅಂದರೆ ಮಹಾರಾಜರುಗಳು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾರಂತೆ. ಅಷ್ಟು ಅವನಿಗೆ ಮರ್ಯಾದೆ ಕೊಟ್ಟರು ಜನರು. ಎಷ್ಟಾದರೂ ಅವನು ಶ್ರೀಕೃಷ್ಣ ಪರಮಾತ್ಮ ಅಲ್ವೇ, ಅವನು ಬ್ರಹ್ಮನ ತಂದೆ, ಚತುರ್ಮುಖ ಬ್ರಹ್ಮನ ತಂದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಅಷ್ಟು ಗೌರವ ಕೊಡೋದಾಗಿತ್ಯ? ಗೌರವ ಕೊಟ್ಟರು.